ಜಾಹೀರಾತುಗಳನ್ನು ಕೊಟ್ಕೊಂಡಿದ್ದಾರೆ, ಅದು ಸಂತೋಷ. ಸಿದ್ದರಾಮಯ್ಯನವರು ರಾಜ್ಯದ ಮುಖ್ಯಮಂತ್ರಿಗಳಾಗಿ ತಮ್ಮ ಅವಧಿಯಲ್ಲಿ ಏನು ಸಾಧನೆ ಮಾಡಿದ್ದಾರೆ ಅನ್ನೋ ವಿಚಾರವನ್ನು ಮಾತನಾಡೋ ಮುಂಚಿತವಾಗಿ ತಮ್ಮ ಮುಖೇನ ಈ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ನೆನಪನ್ನು ಮಾಡ್ಕೊಳ್ಳೋದಕ್ಕೆ ಇಚ್ಛೆಪಡ್ತೇನೆ. ದೇವರಾಜ್ ಅರಸ್ರವರು ಸುದೀರ್ಘವಾಗಿ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಒಂದು ದಾಖಲೆಯನ್ನು ನಿರ್ಮಾಣ ಮಾಡಿದರು. ದೇವರಾಜ ಅರಸ್ರವರು ಮುಖ್ಯಮಂತ್ರಿಗಳಿದ್ದಾಗ ಭೂ ಸುಧಾರಣಾ ಕಾಯ್ದೆಗಳನ್ನು ತಂದು ಇಡೀ ದೇಶದಲ್ಲಿ ಒಂದು ಮಾದರಿ ಒಂದು ಕಾಯ್ದೆಯನ್ನು ತರುವಂಥ ಕೆಲಸವನ್ನು ದೇವರಾಜ ಅರಸ್ರವರ ನೇತೃತ್ವದಲ್ಲಿ ಆಗಿರುವಂಥದ್ದು. ವಿಧವಾ ವೇತನ, ವೃದ್ಧಾಪ್ಯ ವೇತನ, ಮಲಹೋರುವ ಅನಿಷ್ಟ ಪದ್ಧತಿಯನ್ನು ತೆಗೆದುಹಾಕುವಂಥ ಕೆಲಸವನ್ನು ಕೂಡ ದಿವಂಗತ ದೇವರಾಜ ಅರಸ್ರವರ ಮುಖ್ಯಮಂತ್ರಿ ಕಾಲಾವಧಿಯಲ್ಲಿ ಆಗಿರುವಂಥದ್ದು. ಆದರೆ ತಮ್ಮ ಮುಖೇನ ರಾಜ್ಯದ ಕಾಂಗ್ರೆಸ್ ಮತ್ತು ರಾಹುಲ್ ಗಾಂಧಿ ಅವರಿಗೆ ನೆನಪು ಮಾಡಿಕೊಡೋದಕ್ಕೆ ಇಚ್ಛಪಡ್ತೇನೆ. ಧ್ವನಿ ಇಲ್ಲದವರ ಧ್ವನಿಯಾಗಿ ಒಬ್ಬ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಂಥ ದೇವರಾಜ್ ಅರಸ್ರವರನ್ನು ಪಕ್ಷದಿಂದ, ಕಾಂಗ್ರೆಸ್ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ಯಾರೋ ಇದೇ ಕಾಂಗ್ರೆಸ್ನವರು. ಬಹುಶಃ ದೇವರಾಜ್ ಅರಸ್ ಅವರಿಗೆ ಮುಖ್ಯಮಂತ್ರಿಯಾಗಿ ಮುಂದುವರೆಯೋದಕ್ಕೆ ಬಿಟ್ಟಿದ್ರೆ ಎರಡನೇ ಅವಧಿಯಲ್ಲಿ ಬಹುಶಃ 10 ವರ್ಷಗಳ ಕಾಲ, ಅಂದರೆ 2 ಅವಧಿಗೆ ಪರಿಪೂರ್ಣವಾಗಿ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಒಂದು ದಾಖಲೆ ನಿರ್ಮಾಣ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇತ್ತು. ಆದರೆ ಅವರಿಗೆ ಅಪಮಾನ ಮಾಡಿ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಿ ಕಾಂಗ್ರೆಸ್ ಪಕ್ಷದಿಂದ ಉಚ್ಚಾಟನೆ ಮಾಡಿರ್ತಕ್ಕಂಥದ್ದು ಇದೇ ಶ್ರೀಮತಿ ಇಂದಿರಾ ಗಾಂಧಿ ಅವರೇ. ಯಾವ ಶ್ರೀಮತಿ ಇಂದಿರಾ ಗಾಂಧಿ ಅವರಿಗೆ ರಾಜಕೀಯ ಮರುಜನ್ಮವನ್ನು ನೀಡಿದಂಥವರು ಇದೇ ದೇವರಾಜ ಅರಸ್ರವರು. ಚುನಾವಣೆಯಲ್ಲಿ, ಲೋಕಸಭಾ ಚುನಾವಣೆಯಲ್ಲಿ ಸೋತು ಹತಾಶರಾಗಿದ್ದಂಥ ಇಂದಿರಾ ಗಾಂಧಿ ಅವರಿಗೆ ಇದೇ ಕರ್ನಾಟಕದ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರ, ನನ್ನ ಪ್ರಕಾರ ಡಿ.ಬಿ. ಚಂದ್ರೇಗೌಡರು ರಾಜೀನಾಮೆ ಕೊಡಿಸಿ ಆ ಕ್ಷೇತ್ರದಿಂದ ಚುನಾವಣೆಯಲ್ಲಿ ಗೆಲ್ಲಿಸ್ಕೊಡ್ತಾರೆ ದೇವರಾಜ್ ಅರಸ್ರವರು. ಆದರೆ ಪಾಪ ಅಂಥ ಒಬ್ಬ ದಲಿತ ನಾಯಕನ ಒಂದು ರಾಜಕೀಯ ಅಂತ್ಯಕ್ಕೆ ನಾಂದಿ ಹಾಡ್ದಿರ್ತಕ್ಕಂಥವ್ರು ಇದೇ ಕಾಂಗ್ರೆಸ್ ಪಕ್ಷದವರು, ಶ್ರೀಮತಿ ಇಂದಿರಾ ಗಾಂಧಿ ಅವರ ನೇತೃತ್ವದಲ್ಲೇ ಆಗಿರುವಂಥದ್ದು. ಪಾಪ ಈಗ ಸಿದ್ದರಾಮಯ್ಯನವರ ದಾಖಲೆ ಬಗ್ಗೆ ನಾವು ಚರ್ಚೆ ಮಾಡೋಣ. ಅವ್ರಿಗೆ ಹೆಮ್ಮೆ ಇದೆ, ಸಂತೋಷ. ನಾನು ಪದೇ ಪದೇ ಹೇಳ್ತಾ ಇರ್ತೇನೆ ಎಲ್ಲ ಸಭೆಗಳಲ್ಲಿ, ಕಾರ್ಯಕ್ರಮಗಳಲ್ಲಿ, ಮಾನ್ಯ ಸಿದ್ದರಾಮಯ್ಯನವರೇ, ದೇವರಾಜ ಅರಸ್ ಅವರ ದಾಖಲೆಯನ್ನು ಮುರಿಯೋದಕ್ಕೆ ಹೊರಟಿದ್ದೀರಿ. ತಾವು ಎಷ್ಟು ಅವಧಿಗೆ, ಎಷ್ಟು ಸುದೀರ್ಘವಾಗಿ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಆಡಳಿತನ ನಡೆಸಿದ್ದೀರಿ ಅನ್ನೋದು ಮುಖ್ಯ ಅಲ್ಲ. ತಮ್ಮ ಆಡಳಿತ ಅವಧಿಯಲ್ಲಿ ರಾಜ್ಯಕ್ಕೆ ನೀಡಿರುವಂಥ ಕೊಡುಗೆಗಳು ಏನು, ಇದನ್ನು ರಾಜ್ಯದ ಜನರ ಮುಂದೆ ಬಿಚ್ಚಿಡಬೇಕಾಗ್ತದೆ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿ ಇಷ್ಟೊಂದು ಸುದೀರ್ಘ ಅವಧಿಗೆ ಆಡಳಿತ ನಡೆಸಿದ್ದೀರಿ ಅಂತ ಹೇಳ್ತಾ ಇದ್ದೀರಲ್ಲ, ಈ ರಾಜ್ಯದ ಕೊಡುಗೆ ಏನು ನೀಡಿದ್ದೀರಿ ಅನ್ನೋದನ್ನು ಇವತ್ತು ರಾಜ್ಯದ ಜನ ಇವತ್ತು ಪ್ರಶ್ನೆ ಮಾಡ್ತಾ ಇದ್ದಾರೆ. ಒಂದು ದೇವರಾಜ ಅರಸ್ರವರು ಅವಿರೋಧವಾಗಿ ಆಯ್ಕೆ ಆಗಿದ್ರು. ಮುಖ್ಯಮಂತ್ರಿಗಳಾದ ನಂತರದಲ್ಲಿ ತಮ್ಮ ಸ್ವಕ್ಷೇತ್ರ ಹುಣಸೂರಿನಲ್ಲಿ 1962ರಲ್ಲಿ ದೇವರಾಜ ಅರಸ್ರವರು ಅವಿರೋಧವಾಗಿ ಆಯ್ಕೆ ಆಗಿದ್ರು. ಪಾಪ ಸಿದ್ದರಾಮಯ್ಯನವರು 2013ರಿಂದ 2018ರವರೆಗೆ ಮುಖ್ಯಮಂತ್ರಿಗಳಾಗಿ ಜನಪರ ಯೋಜನೆಗಳನ್ನು ಕೊಟ್ಟಿದ್ದೇನೆ, ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೇನೆ ಅಂತೇಳಿ ಸಿದ್ದರಾಮಯ್ಯನವರು ಏನು ಅಂದ್ಕೊಂಡಿದ್ರು,
2018 ವಿಧಾನಸಭಾ ಚುನಾವಣೆ ಸಾರ್ವತ್ರಿಕ ಚುನಾವಣೆಯಲ್ಲಿ ಪಾಪ ಸಿದ್ದರಾಮಯ್ಯನವ್ರಿಗೆ ಎಂಥ ಪರಿಸ್ಥಿತಿ ಬಂತು ಅಂತ ಹೇಳಿದ್ರೆ, ಚಾಮುಂಡೇಶ್ವರಿನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರ ತವರು ಜಿಲ್ಲೆನಲ್ಲಿ ಚಾಮುಂಡೇಶ್ವರಿನಲ್ಲಿ 50,000ಕ್ಕೂ ಹೆಚ್ಚು ಅಂತರದಿಂದ ಪರಾಭವಗೊಂಡ್ರು. ಅಲ್ಲಿ ಯಾರು ಮಾತನಾಡ್ತಾರೆ ನೋಡ್ರಿ. ಪರಾಭವಗೊಂಡ್ರು ಸಿದ್ದರಾಮಯ್ಯನವರು. ಅದನ್ನ ಈ ಸಂದರ್ಭದಲ್ಲಿ ನೆನಪು ಮಾಡ್ಕೊಡೋದಕ್ಕೆ ಇಚ್ಛಪಡ್ತೇನೆ. ಇತ್ತೇನು ಮುಖ್ಯಮಂತ್ರಿಗಳಾಗಿ 2ನೇ ಅವಧಿಯಲ್ಲಿ ಏನು ಸಾಧನೆ ಮಾಡಿದ್ದೀರಿ? ಹುಬ್ಳೋ ವಾಚ್ ಪ್ರಕರಣ, ಅದ್ರ ಬಗ್ಗೆ ಉಲ್ಲೇಖ ಮಾಡೋದಕ್ಕೆ ಹೋಗಿದಿಲ್ಲ, ತಮಗೆಲ್ಲ ತಿಳಿದಿದೆ. ಯಾವುದೇ ಒಂದು ಹೋರಾಟದಿಂದ ರಾಜ್ಯದ ಮುಖ್ಯಮಂತ್ರಿಗಳಾಗಲಿಲ್ಲ ಸಿದ್ದರಾಮಯ್ಯನವರು ಈ ರಾಜ್ಯದ ಒಬ್ಬ ಅದೃಷ್ಟದ ಮುಖ್ಯಮಂತ್ರಿಗಳು. ಯಾವುದೇ ಒಂದು ಹೋರಾಟ ಇಲ್ಲದೆ ಅದೃಷ್ಟದಿಂದ ರಾಜ್ಯದ ಮುಖ್ಯಮಂತ್ರಿಗಳಾಗಿರುವಂಥದ್ದು. ಅವಕಾಶವಾದಿ ಮುಖ್ಯಮಂತ್ರಿಗಳು. ಅಹಿಂದ ಸಮುದಾಯಗಳನ್ನು ಮುಂದಿಟ್ಟುಕೊಂಡು, ಅಹಿಂದ ಹೆಸರು ಹೇಳಿಕೊಂಡು ರಾಜ್ಯದ ಮುಖ್ಯಮಂತ್ರಿಗಳಾಗಿ ಕಳೆದ 2.5 ವರ್ಷದಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಎಷ್ಟು ಬಡವರಿಗೆ ಮನೆಗಳನ್ನು ಕೊಟ್ಟಿದ್ದಾರೆ. ಸೂರಿಲ್ಲದೆ ಪರದಾಡ್ತಾ ಇರ್ತಕ್ಕಂಥ ಈ ನಾಡಿನ ಪರಿಷ್ಠ ಜಾತಿ, ಪರಿಷ್ಠ ಪಂಗಡಗಳು, ಹಿಂದುಳಿದ ವರ್ಗಕ್ಕೆ ಎಷ್ಟು ಲಕ್ಷ ಮನೆಗಳನ್ನು ನೀಡಿದ್ದಾರೆ. ಇದನ್ನು ಮುಖ್ಯಮಂತ್ರಿಗಳು ಬಹಿರಂಗವಾಗಿ ಹೇಳಬೇಕು. ತಮ್ಮ ಬಜೆಟ್ನಲ್ಲಿ ಹೇಳಿದ್ರು, ಪ್ರತಿ ವರ್ಷ 3.5 ಲಕ್ಷ ಮನೆಗಳನ್ನು ಕಟ್ಕೊಡ್ತೇವೆ ಬಡವರಿಗೆ ಅಂತೇಳಿ. ಈ 2.5 ವರ್ಷದಲ್ಲಿ ಎಷ್ಟು ಮನೆಗಳನ್ನು ಕಟ್ಕೊಟ್ಟಿದ್ದಾರೆ ಅನ್ನೋದನ್ನು ಬಹಿರಂಗಪಡಿಸಬೇಕು. ವಾಲ್ಮೀಕಿ ಅಭಿವೃದ್ಧಿ ನಿಗಮ ಅಹಿಂದ ಮರ್ತೋಯ್ತು ಮುಖ್ಯಮಂತ್ರಿಗಳಾದ ಮೇಲೆ. ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿಗೆ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನು ದೋಚಿ ಪಕ್ಕದ ತೆಲಂಗಾಣ ರಾಜ್ಯಕ್ಕೆ ತೆಗೆದುಕೊಂಡೋಗಿ ಸಾವಿರಾರು ಬೇನಾಮಿ ಅಕೌಂಟ್ಗಳನ್ನು ಸೃಷ್ಟಿ ಮಾಡಿ ಬ್ಯಾಂಕ್ ಅಕೌಂಟ್ಗಳಿಂದ ಕ್ಯಾಶ್ ವಿಡ್ರಾ ಮಾಡಿ ಯಾವ ರೀತಿ ಲೋಕಸಭಾ ಚುನಾವಣೆ ಬಳಸಿದ್ದಾರೆ ಅನ್ನೋದು ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟಿನ ಪ್ರೆಸ್ ನೋಟಲ್ಲಿ ನಿಮಗೆಲ್ಲ ಗೊತ್ತಿದೆ. ಇದು ಸಿದ್ದರಾಮಯ್ಯನವರ ಸಾಧನೆನ? ಹಾಗಾದ್ರೆ ಬಡವರಿಗೆ ಮೀಸಲಿಟ್ಟಿರ್ತಕ್ಕಂಥ ನಿವೇಶನವನ್ನು 14 ನಿವೇಶನಗಳನ್ನು ತಮ್ಮ ಕುಟುಂಬಕ್ಕೆ ಕೊಡ್ಕೊಂಡು ಆ ಬಡವರಿಗೆ ಮೈಸೂರು ಜಿಲ್ಲೆನಲ್ಲಿ ಅನ್ಯಾಯ ಮಾಡಿದ್ರಲ್ಲ, ಮೈಸೂರಿನ ಮೂಡ ಹಗರಣ ಇವತ್ತು ಕೂಡ ರಾಜ್ಯದ ಜನ ಮರ್ತಿಲ್ಲ. ಯಾವ ಮುಖ್ಯಮಂತ್ರಿಗಳು? ಸಿದ್ದರಾಮಯ್ಯನವರು ಭಾರತೀಯ ಜನತಾ ಪಾರ್ಟಿನ ನನ್ನ ತೇಜೋವಧ ಮಾಡೋದಕ್ಕೋಸ್ಕರ ಹಗರಣ ಅಂತ ಹೇಳ್ತಾ ಇದ್ದಾರೆ. ಆ ಮೂಡದಲ್ಲಿ ಯಾವುದೇ ಹಗರಣ ನಡೆದಿಲ್ಲ ಅಂತ ಹೇಳಿದ್ರಲ್ಲ ಸಿದ್ದರಾಮಯ್ಯನವರೇ. 14 ನಿವೇಶನಗಳು ನ್ಯಾಯಬದ್ಧವಾಗಿ ಬಂದಿದೆ ನಮ್ಮ ಕುಟುಂಬಕ್ಕೆ ಅಂತ ಹೇಳಿದಂಥ ಸಿದ್ದರಾಮಯ್ಯನವರು ಯಾರಿಗೂ ಗೊತ್ತಿಲ್ಲದೇ ರಾತ್ರೋರಾತ್ರಿ 14 ನಿವೇಶನಗಳನ್ನು ಮೈಸೂರು ಮೂಡಾಗೆ ಹಿಂದಿರುಗಿಸ್ತೇನೆ ಅಂತೇಳಿ ಪತ್ರ ಬರೆದಿದ್ದು ಮರ್ತೋಗಿದೆ ಸಿದ್ದರಾಮಯ್ಯನವರಿಗೆ. ದೇವರಾಜ ಅರಸರವರ ದಾಖಲೆ ಮುರಿದಿದ್ದೇನೆ ಎನ್ನುವ ವಿಚಾರವನ್ನೊತ್ತೇನು ಚರ್ಚೆ ಆಗ್ತಾ ಇದೆ. ಅಹಿಂದ ಸಮುದಾಯವನ್ನು ಹೆಸರು ಹೇಳಿಕೊಂಡು ಇವತ್ತು ಅಧಿಕಾರಕ್ಕೆ ಬಂದಿರತಕ್ಕಂಥ ಸಿದ್ದರಾಮಯ್ಯನವರು ತಮ್ಮ ಹಿಂದಿನ ಅವಧಿಯಲ್ಲಿ ಬಂದಂಥ ಕಾಂತರಾಜ್ ವರದಿ ಈ ಬಾರಿ ಮುಖ್ಯಮಂತ್ರಿ ಆದರೂ ಕೂಡ ಅದನ್ನು ಅನುಷ್ಠಾನ ಮಾಡೋದಕ್ಕಾಗಲಿಲ್ಲ. ಮೊದಲನೇದಾಗಿ ಕಾಂತರಾಜ್ ವರದಿಯನ್ನು ಅನುಷ್ಠಾನ ಮಾಡುವಂತಹ ಇಚ್ಛಾಶಕ್ತಿ ಸಿದ್ದರಾಮಯ್ಯನವ್ರಿಗೆ ಇರಲಿಲ್ಲ. ರಾಹುಲ್ ಗಾಂಧಿಯವರು ದೆಹಲಿಯಿಂದ ದೂರವಾಣಿ ಕರೆ ಮಾಡಿದ್ರು ಅಂತ ಹೇಳಿ ರಾಜ್ಯದ ತೆರಿಗೆದಾರರಿಂದ ಹಣವನ್ನು ಬಳಸ್ಕೊಂಡು 150 ಕೋಟಿ ಬಳಸ್ಕೊಂಡು ಇವತ್ತೇನು ಕಾಂತರಾಜ್ ವರದಿಯನ್ನು ತಯಾರಾಯಿತು, ಕಸದ ಬುಟ್ಟಿಗೆ ಹಾಕಿದ್ರಲ್ಲ ಮನೆ ಸಿದ್ದರಾಮಯ್ಯನವರೇ. ಇದೇನ ತಾವು ಅಹಿಂದ ಸಮುದಾಯಗಳಿಗೆ ಕೊಟ್ಟಿರ್ತಕ್ಕಂಥ ನ್ಯಾಯ? ಹಾಗಾದರೆ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಸಿದ್ದರಾಮಯ್ಯನವರು ಅವ್ರ ದೇವ್ರ ಬಗ್ಗೆ ಎಷ್ಟು ಭಕ್ತಿ ಇದೆ, ದೇವರನ್ನ ಎಷ್ಟು ನಂಬ್ತಾರೋ ನನಗಂತೂ ಗೊತ್ತಿಲ್ಲ. ಆದರೆ ಒಂದು ಸಲ ರಾಜ್ಯದ ಮುಖ್ಯಮಂತ್ರಿ ಕುರ್ಚಿಯಲ್ಲಿ ಕೂತ ಮೇಲೆ ಈ ರಾಜ್ಯದ ಮುಖ್ಯಮಂತ್ರಿಗಳು ಈ ರಾಜ್ಯದಲ್ಲಿರ್ತಕ್ಕಂಥ 6.5 ಕೋಟಿ ಕನ್ನಡಿಗರು ಅವ್ರದ್ದೇ ಆದಂಥ ಭಕ್ತಿ ಇದೆ, ಅವ್ರದ್ದೇ ನಂಬತಕ್ಕಂಥ ದೇವಸ್ಥಾನಗಳಿದ್ದಾವೆ. ತಾವೇನು ಸಾಧನೆ ಮಾಡಿದ್ರಿ? ಯಾವುದೋ ಬುರುಡೆ ಗ್ಯಾಂಗನ್ನು ಮಾತು ಕಟ್ಕೊಂಡು SIT ರಚನೆ ಮಾಡಿ
ಧರ್ಮಸ್ಥಳ ಮಂಜುನಾಥೇಶ್ವರನ ಕೋಟ್ಯಾಂತರ ಭಕ್ತರ ಭಾವನೆಗಳಿಗೆ ಧಕ್ಕೆ ತರುವಂಥ ಕೆಲಸ ಮುಖ್ಯಮಂತ್ರಿಗಳೇ ಸ್ವತಃ ತಾವೇ ಮಾಡಿದ್ರಲ್ಲ, ಆ ಭಗವಂತ ನಿಮಗೆ ಒಳ್ಳೇದು ಮಾಡೋದಕ್ಕೆ ಸಾಧ್ಯನ? ಹಾಗಾದ್ರೆ ಎಂಥ ದೊಡ್ಡ ಷಡ್ಯಂತ್ರ ಅದು, ಸಣ್ಣ ಪುಟ್ಟ ಘಟನೆ ಅಲ್ಲ. ಅರ್ಬನ್ ನಕ್ಸಲಿಸ್ಟ್ ಮಾತುಗಳನ್ನು ನಂಬಿಕೊಂಡು ಧಾರ್ಮಿಕ ಶ್ರದ್ಧೆಗೆ ಧಕ್ಕೆ ತರುವಂಥ ನಿಟ್ಟಿನಲ್ಲಿ ನೀವೇನು SIT ರಚನೆ ಮಾಡಿದ್ರಿ, ಇದು ಮುಖ್ಯಮಂತ್ರಿಗಳು ಮಾಡಿರ್ತಕ್ಕಂಥದ್ದು ಮಹಾ ಅಪರಾಧ. ಇದೇನ ನಿಮ್ಮ ಸಾಧನೆ? ಹಾಗಾದ್ರೆ ಚಿನ್ನಸ್ವಾಮಿ ಕ್ರೀಡಾಂಗಣ ಪ್ರಕರಣ ಕಾಲ್ತುಳಿತಕ್ಕೆ 11 ಜನ ಬಲಿಯಾದರು. ಇವತ್ತು ಯಾವುದೇ SIT ಯಾರೇ ಕ್ಲೀನ್ ಚಿಟ್ ಕೊಟ್ಟಿರ್ಬೋದು ರಾಜ್ಯದ ಮುಖ್ಯಮಂತ್ರಿಗಳಿಗೆ, ಆದರೆ ವಾಸ್ತವಿಕ ಸತ್ಯ ಏನು ಅಂತ ಹೇಳಿದ್ರೆ, ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಪ್ರಚಾರವನ್ನು ಗಿಟ್ಟಿಸ್ಕೊಳ್ತಕ್ಕಂಥ ತೆವಲಿಗೆ 11 ಜನ ಅಮಾಯಕರ ಬಲಿಯನ್ನು ತೆಗೆದುಕೊಂಡ್ರಲ್ಲ, ಇದೇನೋ ನೀವು ಮಾಡಿರ್ತಕ್ಕಂಥ ಸಾಧನೆ ಕಳೆದ 2.5 ವರ್ಷದಲ್ಲಿ ಮುಖ್ಯಮಂತ್ರಿಗಳಾಗಿ. ಕೋಗಿಲು ಪ್ರಕರಣ ಚರ್ಚೆ ನಡೀತಾ ಇದೆ. ಅಕ್ರಮ ವಲಸಿಗರಿಗೆ ಮನೆಯನ್ನು ಕೊಡ್ತೇನೆ ಅಂತೇಳಿ 24 ಗಂಟೆಯಲ್ಲಿ ಘೋಷಣೆ ಮಾಡಿದ್ರು. ಮನೆ ಕೆಡವಿದ್ದಾರು ನೀವೇ, ಕಾಂಗ್ರೆಸ್ ಸರ್ಕಾರನೇ. 2.5 ವರ್ಷದಲ್ಲಿ ರಾಜ್ಯದಲ್ಲಿರ್ತಕ್ಕಂಥ ಬಡವರಿಗೆ ಒಂದು ಮನೆ ಕೊಡೋದಕ್ಕಾಗಲಿಲ್ಲ ಕಾಂಗ್ರೆಸ್ ಸರ್ಕಾರಕ್ಕೆ. ಪರಿಷ್ಠ ಜಾತಿ ಪರಿಷ್ಠ ಪಂಗಡಗಳಿಗೆ ಇವತ್ತು ಯಾವುದೊಂದು ಮನೆಯನ್ನು ಕೊಡೋದಕ್ಕೆ ಸಾಧ್ಯ ಆಗಲಿಲ್ಲ. ನೀವು ಹಿಂದೆ ಹೆಸರು ಹೇಳ್ಕೊಂಡು ರಾಜ್ಯದ ಮುಖ್ಯಮಂತ್ರಿಗಳಾಗಿ ತಮ್ಮ ಬೆನ್ನನ್ನು ತಾವು ತಡ್ಕೊಳ್ತಾ ಇದ್ದೀರಲ್ಲ, ಒಬ್ಬ ಬಡವನಿಗೆ ಮನೆ ಕೊಡೋದಕ್ಕಾಗಲಿಲ್ಲ. ಇದೇ ನೀವು ಮಾಡಿರ್ತಕ್ಕಂಥ ಸಾಧನೆ. ಹಾಗಾದ್ರೆ ಹಿಂದೂ ಕಾರ್ಯಕರ್ತಗಳನ್ನು ಟಾರ್ಗೆಟ್ ಮಾಡಿರುವಂಥದ್ದು, ದ್ವೇಷ ಭಾಷಣದ ಮುಖೇನ ಈ ಸರ್ಕಾರದ ಹುಳುಕನ್ನು ಮುಚ್ಚಿ ಹಾಕಿಕೊಳ್ತಕ್ಕಂಥ ಷಡ್ಯಂತ್ರ ಏನು ಮಾಡೋದ್ರಲ್ಲಿ ದ್ವೇಷ ಭಾಷಣ ಕಾಯ್ದೆಯನ್ನು ತಂದಿದ್ದಾರೆ. ಇದೇ ಅವರು ಸರ್ಕಾರದ ಸಾಧನೆ. ಹಾಗಾಗಿ ದೇವರಾಜ್ ಅರಸರವರ ಹೆಸರು ಹೇಳೋದಕ್ಕೂ ಕೂಡ ಕಾಂಗ್ರೆಸ್ ಪಕ್ಷದವ್ರಿಗೆ ಯಾವುದೇ ಒಂದು ನೈತಿಕತೆ ಇಲ್ಲ, ಯಾವುದೇ ಒಂದು ಯೋಗ್ಯತೆ ಇಲ್ಲ. ದೇವರಾಜ್ ಅರಸರವರು 2ನೇ ಅವಧಿ ಪೂರೈಸ್ತಕ್ಕಂಥದ್ದನ್ನು ಕಲ್ಲಾಕಿರುವಂಥದ್ದೇ ಕಾಂಗ್ರೆಸ್ ಪಕ್ಷದವರು. ಹಾಗಾಗಿ ದೇವರಾಜ್ ಅರಸರವರ ಹೆಸರನ್ನು ಹೇಳೋದಕ್ಕಾಗಲಿ, ಅವರ ದಾಖಲೆಯನ್ನು ಮುರಿದಿದ್ದೇನೆ ಅಂತ ಸಾಧನೆ ಮಾಡಿದ್ದೇವೆ ಅಂತೇಳಿ ಅಂದ್ಕೊಂಡಿದ್ರೆ ಅದು ಭ್ರಮೆ ಮಾತ್ರ. ರಾಜ್ಯದ ಜನ ಎಲ್ಲವನ್ನೂ ಕೂಡ ಗಮನಿಸ್ತಾ ಇದ್ದಾರೆ. ಸೂಕ್ತ ಸಮಯದಲ್ಲಿ ಯಾವ ರೀತಿ ಉತ್ತರವನ್ನು ಕೊಡಬೇಕು ಕಾಂಗ್ರೆಸ್ ಪಕ್ಷಕ್ಕೆ ಉತ್ತರವನ್ನು ಕೊಡ್ತಾರೆ ಬರುವಂಥ ದಿನಗಳಲ್ಲಿ. ಎಸ್ ಸರ್, ಇನ್ನೂ ಸಾಕಷ್ಟು ಅಂಶಗಳು ಅದರಿಂದ ಹೊರ ತೆಗಿಬೇಕಾಗಿದೆ. ಆ ಕೆಲಸವನ್ನು ನಮ್ಮ ತಂಡ ಮಾಡ್ತಾ ಇದೆ. ಅವೆಲ್ಲವೂ ಬೆಳಕಿಗೆ ಬಂದ ಮೇಲೆ ಯಾವ ರೀತಿ ಅರ್ಜಿಯನ್ನು ಹಾಕಬೇಕು, ಯಾವ ರೀತಿ ನ್ಯಾಯಯುತವಾಗಿ ಹೋರಾಟ ಮಾಡಬೇಕು, ಅದ್ರ ಕಡೆ ನಮ್ಮ ಗಮನ ಹರಿಸ್ತೇವೆ. ಥ್ಯಾಂಕ್ ಯು, ಧನ್ಯವಾದ. ಇರಲಿ ಬಣ್ಣ, ಅದು ಮಾತಾಡೋಣ. ಪಾಪ ಯಾಕೆ 10 ದಿನದಿಂದ ಭಾಳ ಮೌನ ವಹಿಸಿದ್ರು, ಹಂಗಾದ್ರೆ ಮಾತಾಡೋಣ ಅದ್ರ ಬಗ್ಗೆ. ಥ್ಯಾಂಕ್ ಯು, ಧನ್ಯವಾದ. ಈ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದ ಎಲ್ಲ ಹಿರಿಯ ನಾಯಕರುಗಳಿಗೂ ಹಾಗೂ ಪತ್ರಿಕಾ ವರದಿಗಾರರಿಗೆ ಮಾಧ್ಯಮ ಸನ್ನಿಹಿತರಿಗೆ ತುಂಬ ಹೃದಯದ ಧನ್ಯವಾದಗಳು. ಇಂಗ್ಲೀಷ್ ಜನ ಎಲ್ಲ ಬಿಡೋಣ, ಸಾಕು.